ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ನಾವು ಬೂರಗಮಡುಗು ಪೆದ್ದ ತಾಂಡ, ಸುಮಾರು 200 ಜನಸಂಖ್ಯೆ ಉಳ್ಳ ಪೆದ್ದ ತಾಂಡ, ಲಂಬಾಣಿ ಜನಾಂಗದ ಪೆದ್ದ ತಾಂಡ ಗ್ರಾಮದಲ್ಲಿ ಬಂದಿದ್ದೀವಿ. ವಿಶೇಷ ಏನೆಂದರೆ ಇವತ್ತು ಸುಮಾರು 20ರಿಂದ 30 ವರ್ಷಗಳಿಂದ ಅಂಗನವಾಡಿ ಕಟ್ಟಡ ಇಲ್ಲದ ಒಂದು ಕುಗ್ರಾಮದಲ್ಲಿ ಇವತ್ತು ಹೊಸದಾಗಿ ನಮ್ಮ ಕರ್ನಾಟಕ ಸರ್ಕಾರ ಬಾಗೇಪಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ನೂತನವಾಗಿ ನಿರ್ಮಿಸಲಾಗಿರುವ ಅಂಗನವಾಡಿ ಕಟ್ಟಡದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಸರ್ಕಾರದ ವತಿಯಿಂದ ಮತ್ತು ಬಾಗೇಪಲ್ಲಿ ತಾಲೂಕು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ವತಿಯಿಂದ ಏನು ಪ್ರಾರಂಭವಾಗ್ತಿದೆ ಅಂಗನವಾಡಿ ಕಟ್ಟಡದ, ಅದಕ್ಕೆ ನಾವು ಬಂದಿದ್ದೀವಿ. ಪ್ರಾರಂಭೋತ್ಸವದ ಕಾರ್ಯಕ್ರಮ ನೋಡಬೇಕಂತ ಎಲ್ಲರಿಗೂ ಗೊತ್ತಾಗಲಿ, ಎಲ್ಲರಿಗೂ ಮನದಟ್ಟನೆ ಆಗಲಿ. ಈ ಕುಗ್ರಾಮದಲ್ಲಿ ಸುಮಾರು 30ರಿಂದ 40 ವರ್ಷಗಳಿಂದ ಏನು ಅಂಗನವಾಡಿ ಕಟ್ಟಡ ಇಲ್ಲದ ಈ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಏನು ಇವಾಗ ನಿರ್ಮಾಣ ಮಾಡಿ ಪ್ರಾರಂಭೋತ್ಸವ ಮಾಡ್ತಿದ್ದಾರೆ. ಈ ಗ್ರಾಮಕ್ಕೆ ತುಂಬ ಹರ್ಷದಾಯಕ ವಿಷಯ. ಮುಂದಿನ ಮಕ್ಕಳು ಬೆಳೆಯಲು ಮತ್ತು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಅಡಿಪಾಯ ಮಾಡಿಕೊಳ್ಳಲು ಒಂದು ಕಟ್ಟಡ ಏನು ಇದೆ ನಡೀತಿದೆ ಪ್ರಾರಂಭೋತ್ಸವ, ಅದಕ್ಕೆ ತುಂಬ ಸಂತೋಷವಾಗಿದೆ. ಹಾಯ್ ಎಲ್ಲರೂ ಹಾಯ್ ಅಂತೇಳಿ ಹುಡುಗರು, ಹಾಯ್. ನೋಡಿ ಬನ್ನಿ, ಇವತ್ತು ಅಂಗನವಾಡಿ ಕಟ್ಟಡ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ, ಕಟ್ಟಡವನ್ನು ಸುಂದರ ನೋಟವನ್ನು ನೋಡೋಣ. ನೋಡಿ, ಇದು ಅಂಗನವಾಡಿ ಕೇಂದ್ರ, ಬೂರಗಮಡುಗು ತಾಂಡ, ಬಾಗೇಪಲ್ಲಿ ತಾಲೂಕು ಅಂದರೆ ಭಾಗ್ಯನಗರ. 3 ದಿನಗಳ ಹಿಂದೆ ನಮ್ಮ ನಂದಿ ಗಿರಿಧಾಮದಲ್ಲಿ ನಡೆದ ಅಧಿವೇಶನದಲ್ಲಿ ಬಾಗೇಪಲ್ಲಿ ತಾಲೂಕನ್ನು ಭಾಗ್ಯನಗರ ಎಂದು ಘೋಷಣೆ ಮರುನಾಮಕರಣ ಮಾಡಿ ನಮಗೆ ಅಪೂರ್ವವಾದ ಹೆಸರನ್ನು ಕೊಟ್ಟಿರುವ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿ, ಭಾಗ್ಯನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾನಗಮಾಕನಪಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಬೂರಗಮಡುಗು ತಾಂಡ, ಪೆದ್ದ ತಾಂಡ ಗ್ರಾಮದಲ್ಲಿ ಹೊಸದಾಗಿ ಅಂಗನವಾಡಿ ಕೇಂದ್ರವನ್ನು ನಿರ್ಮಾಣಿಸಿದ್ದಾರೆ. ಅದರ ಪ್ರಾರಂಭೋತ್ಸವವನ್ನು ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಾಗೇಪಲ್ಲಿ ಭಾಗ್ಯನಗರ ತಾಲೂಕಿನ ವತಿಯಿಂದ ನಡೀತಿದೆ. ಅದಕ್ಕೆ ನಾವು ಒಂದು ಹಿನ್ನೋಟವಾಗಿ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಕಟ್ಟಡ ಅಂಗನವಾಡಿ ಕಟ್ಟಡ. ನೋಡಿ, ಸುಮಾರು 30ರಿಂದ 40 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ, ದೇವಸ್ಥಾನದಲ್ಲಿ ಮತ್ತು ಇನ್ನಿತರ ಸಮುದಾಯ ಭವನಗಳಲ್ಲಿ ಅಂಗನವಾಡಿ ಕೇಂದ್ರವನ್ನು ನಡೆಸಿಕೊಂಡು ಬರುತ್ತಿದ್ದ ಈ ಗ್ರಾಮದಲ್ಲಿ ಇವಾಗ ಒಂದು ಸಂತೋಷಕರವಾದ ವಿಷಯ ಅಂತ ಹೇಳಲು ತಪ್ಪಾಗಲಾಗಿರೋದು. ನೋಡಿ, ಹಾಯ್ ಗಾಯ್ಸ್, ಬೆಳಗಿನ ಶುಭೋದಯ ಎಲ್ಲರಿಗೂ. ಈಗೇನೆಂದರೆ ನಮ್ಮ 30ರಿಂದ ಒಂದು 50 ವರ್ಷಗಳಿಂದ ನಮ್ಮ ಊರಲ್ಲಿ ಅಂಗನವಾಡಿನೇ ಇರಲಿಲ್ಲ. ಒಂದು ಮನೆಯಲ್ಲಿ ಇರ್ತಾ ಇದ್ವಿ ನಾವೆಲ್ಲ. ಚಿಕ್ಕವರಿದ್ದಾಗೆಲ್ಲ ಒಂದು ರೂಮಲ್ಲಿ ಬಾಡಿಗೆಯಿಂದ ಇರ್ತಾ ಇದ್ವಿ. ಅದು ಈಗ ನಿರ್ಮಾಣ ಆಗಿದೆ ನೋಡ್ರಿ ಎಲ್ಲರೂ. ಅದಕ್ಕೆ ಎಲ್ಲರಿಗೂ ಹೇಳ್ತಾ ಬಂದಿದ್ವಿ. ಯಾರಿಗೂ ಕೇಳಿದ್ವಿ ಒಂದು 10 ವರ್ಷದಿಂದ, ಯಾರೂ ಕಟ್ಟಲಿಲ್ಲ. ಯಾರಿಗೋ ಕೇಳ್ದು ಇಷ್ಟು ದಿನ ಕಟ್ಟಿರಲಿಲ್ಲ. ಈಗ ಕಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗ್ತಾ ಇದೆ. ಮತ್ತು ನಿಮ್ಮ ಅಭಿಪ್ರಾಯ ಏನಿದೆ ನೀವು ಕಾಮೆಂಟಲ್ಲಿ ತಿಳಿಸಿ. ಈ ಊರಲ್ಲಿ, ಈ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಿದ್ದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಗೋರ್ಮೆಂಟ್ಗೆ ಧನ್ಯವಾದಗಳು. ನಮ್ಮೂರಲ್ಲಿ ಅಂಗನವಾಡಿ ಕೇಂದ್ರ ಈಗ ತಾನೇ ಪ್ರಾರಂಭ ಆಗ್ತಾಯಿದೆ. ನಮಗೆಲ್ಲರಿಗೆ ಸಂತೋಷ ಆಗ್ತಾಯಿದೆ ಈ ದಿನ. ಸರ್ಕಾರಕ್ಕೆ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಇಷ್ಟು ದಿನ ಇವರು ಸಮುದಾಯ ಭವನದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಓದ್ತಿದ್ದರು. ಇವಾಗ ನೋಡಿ, ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಅವರಿಗೆ ಒಂದು ಹೊಸ ಕಟ್ಟಡ ಅಂಗನವಾಡಿ ಕೇಂದ್ರ ಬಂದಿದೆ. ಅದರಿಂದ ಅವರಿಗೆಲ್ಲ ಖುಷಿಯಲ್ಲಿದ್ದಾರೆ. ಇಂಥ ಕೆಲಸ ಕಾರ್ಯಗಳನ್ನು ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಮಾಡಿದ್ರೆ ಎಲ್ಲರಿಗೂ ಒಂದು ಖುಷಿ ವಿಷಯ. ನಮಗೂ ಸಹ ಸಂತೋಷದಾಗ ಈ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಆಗಿದೆ ಅಂತ ನಮಗೂ ಸಹ ತುಂಬ ಖುಷಿ ವಿಷಯ, ಸಂತೋಷಕರವಾದ ವಿಷಯ.
ಮುಂದಿನ ಮಕ್ಕಳು ಪೀಳಿಗೆಗಳು ಓದಲು ತುಂಬ ಓದುವ ಒಂದು ಪಾಯ ಬೇಸ್ಮೆಂಟ್ ಏನಿದ್ರು ಸುಂದರವಾಗಿ ಅವರು ನಿರ್ಮಾಣ ಮಾಡಿಕೊಳ್ಳಲು ಸಂತೋಷಕರ ವಿಷಯ ಇದು ಅಂಗನವಾಡಿ ಕೇಂದ್ರ ಅಂದರೆ. ಎಲ್ಲರಿಗೂ ನಮ್ಮ ಭಾಗ್ಯನಗರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಏನು ನಿರ್ಮಾಣ ಆಗಿದೆ ಅವರಿಗೆ ತುಂಬ ಧನ್ಯವಾದಗಳನ್ನು ನಮ್ಮ ಪುಟಾಣಿ ಮಕ್ಕಳ ಪರವಾಗಿ. ಹಾಯ್ ಮಕ್ಕಳೇ, ಎಲ್ಲರೂ ಹಾಯ್ ಅಂತೇಳಿ. ಹಾಯ್. ಇವಾಗ ನೀವು ಇಷ್ಟೊತ್ತು ಏನು ಅಂಗನವಾಡಿ ಕೇಂದ್ರ ಯಾವ ಥರ ನಮಗೆ ಅನುಕೂಲವಾಗುತ್ತದೆ ಅನ್ನೋದನ್ನು ತಿಳಿಸಿದ್ದೀವಿ. ನಮ್ಮ ಮನೋಜ್ ಅವರು ತಿಳಿಸಿದ್ದಾರೆ. ಮತ್ತು ಗ್ರಾಮದ ಮಕ್ಕಳು ಮತ್ತು ಪುಟಾಣಿ ಮಕ್ಕಳು ಎಲ್ಲರೂ ತುಂಬ ಹರ್ಷದವಾಗಿ ಸಂತೋಷವಾಗಿದ್ದೀವಿ. ಏನು ಅಂಗನವಾಡಿ ಕೇಂದ್ರ ನಿರ್ಮಾಣವಾಗ್ತಿದೆ. ಇವತ್ತು ಈ ಅಂಗನವಾಡಿ ಕೇಂದ್ರದ ಪ್ರಾರಂಭೋತ್ಸವ ಆಗ್ತಿದೆ. ನಮಗೆ ತುಂಬ ಸಂತೋಷ. ಇಂಥವು ಕೆಲಸಗಳನ್ನು ಈ ಏನು ಗ್ರಾಮಗಳಿದ್ದಾವೆ, ಈ ಕುಗ್ರಾಮಗಳಿದ್ದಾವೆ, ಹಳ್ಳಿಗಾಡುಗಳಲ್ಲಿ ಗುಟ್ಟುಗಾಡುಗಳಲ್ಲಿ ಇದ್ದಾವೆ, ಈ ಹೇಳಬೇಕಂದ್ರೆ ಲಂಬಾಣಿ ಜನಾಂಗ ಏನಿದೆ ಅಂಥ ಕಡೆ ನಮಗೆ ಕರ್ನಾಟಕ ಸರ್ಕಾರ ವತಿಯಿಂದ ಅಂಗನವಾಡಿ ಕೇಂದ್ರಗಳನ್ನು ಏನು ನಿರ್ಮಾಣ ಮಾಡ್ತಿದ್ದಾವೆ ಅದಕ್ಕೆ ತುಂಬ ನಮಗೂ ಈ ಲಂಬಾಣಿ ಜನಾಂಗದಲ್ಲಿ ಹುಟ್ಟಿ ನಮಗೆ ತುಂಬ ಖುಷಿ ಅನ್ನೋ ವಿಷಯ ಆಗಿದೆ. ಇದೇ ರೀತಿಯಲ್ಲಿ ಇನ್ನು ಕೆಲವು ಗ್ರಾಮಗಳಲ್ಲಿ ಅಂಗನವಾಡಿ ಕೇಂದ್ರಗಳಿಲ್ಲ. ಅಲ್ಲೂ ಸಹ ಹೊಸ ಅಂಗನವಾಡಿ ಕೇಂದ್ರಗಳು ನಿರ್ಮಾಣ ಮಾಡಲು ನಾವು ಕೋರುತ್ತೇವೆ. ಈ ದಿನ ನಾವು ಖುಷಿಯಿಂದ ಇರೋ ಕಾರ್ಯಕ್ರಮ ಇದು. ಏನು ಅಂಗನವಾಡಿ ಕೇಂದ್ರ ಪ್ರಾರಂಭವಾಗ್ತಿದೆ ಇದಕ್ಕೆ ನಮ್ಮ ಮನೋಜ್, ಹಾಯ್ ಮನೋಜ್. ನಮ್ಮ ಮನೋಜ್ ಆಲ್ರೆಡಿ ನಾನು ತಿಳಿಸಿದಾಗೆ ಈ 3 ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಅದೇ ನಾಯಕ್ ಯೂಟ್ಯೂಬ್ ಚಾನಲ್. ವಿಶೇಷ ಆಹ್ವಾನಿತರಾಗಿ ಮನೋಜನ್ನು ಕರೆಸಿದ್ದೀವಿ. ಮನೋಜ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಏನಂದರೆ ಅವರು ದುಬೈಯಲ್ಲಿದ್ದಾರೆ. ಅವರು ದುಬೈಯಿಂದ ಬಂದು ಏನು ಈ ಗ್ರಾಮದಲ್ಲಿ ಸ್ವಂತ ಊರಿನ ಗ್ರಾಮದಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ. ಆಲ್ರೆಡಿ ಪಾಯ ಎಲ್ಲ ಬೇಸ್ಮೆಂಟ್ ಎಲ್ಲ ಹಾಕಿದ್ದಾರೆ. ಆಲ್ರೆಡಿ ನಾವು ಹಳೆಯ ವಿಡಿಯೋದಲ್ಲಿ ತಿಳಿಸಿದ್ದೀವಿ ನಿಮಗೆ. ಅದು ಇನ್ನೇನು ಕೆಲವೇ 15 ದಿನಗಳಲ್ಲಿ ಕೆಲಸ ಪ್ರಾರಂಭವಾಗುತ್ತದೆ. ಆ ಮಧ್ಯದಲ್ಲಿ ಅವರು ಏನು ಮೆಟೀರಿಯಲ್ಸ್ ಎಲ್ಲ ಇಂಪೋರ್ಟ್ಸ್ ಮಾಡ್ಕೊಳ್ತಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಭಾಗ್ಯನಗರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಹೊಸದಾಗಿ ಏನು ಅಂಗನವಾಡಿ ಕೇಂದ್ರ ಪ್ರಾರಂಭವಾಗ್ತಿದೆ ಅದಕ್ಕೆ ಅವರು ಚಿಕ್ಕ ಕಾಣಿಕೆಯಾಗಿ ಇವತ್ತು ಇಲ್ಲಿ ಬಂದು ಈ ಅಂಗನವಾಡಿ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಇಲ್ಲಿ ಬಂದಿದ್ದವರಿಗೆ ನಮಗೂ ಸಹ ತುಂಬ ಸಂತೋಷ. ಅವರ ಚಿಕ್ಕ ಕಾಣಿಕೆಯನ್ನು ನೀಡಿ ಇದೇ ಊರಲ್ಲಿ ಅವರು ಹುಟ್ಟಿದ್ದಕ್ಕೆ ಅವರು ತುಂಬ ಹರ್ಷದಾಯಕ. ನಾವು ಸ್ವಲ್ಪ ಹರ್ಷದಾಯಕ. ನಮ್ಮೂರವರು ದುಬೈಗೆ ಹೋಗಿ ಕೆಲಸ ಮಾಡಿ ಇಲ್ಲಿ ಬಂದು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ನಮಗೂ ತುಂಬ ಸಂತೋಷದ ವಿಷಯ. ಅವರು ಇಲ್ಲಿ ಬಂದಿದ್ದಾರೆ. ಮನೋಜ್ ಅವರು ದುಬೈಲಿರ್ತಾರೆ. ಆಯಿಲ್ ಆ್ಯಂಡ್ ಮಿಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಊರಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ದಾರೆ. ಅವರು ದೊಡ್ಡ ಉದ್ಯಮಿ ಎನ್ನಬಹುದು, ಅದು ತಪ್ಪಾಗಲಾರದು. ಅವರು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮಗೂ ಸಹ ಖುಷಿ ವಿಷಯ. ಹಾಗೆ ಕರ್ನಾಟಕ ಸರ್ಕಾರ ವತಿಯಿಂದ ಅಂಗನವಾಡಿ ಕಟ್ಟಡ ನಿರ್ಮಾಣ ಆಗಿರೋದು ಸಹ ನಮಗೆ ತುಂಬ ಹರ್ಷದಾಯಕ ವಿಷಯ. ಎಲ್ಲರಿಗೂ ಧನ್ಯವಾದಗಳು. ಇನ್ನೇನು 10:30 11 ಗಂಟೆಗೆ ಏನು ಸರ್ಕಾರದ ವತಿ ಮತ್ತು ತಾಲೂಕು ಏನು ಕಚೇರಿ, ಆಡಳಿತ ಕಚೇರಿ ವತಿಯಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ನಿರ್ವಹಿಸ್ತಾರೆ. ನಾವು ಇದನ್ನು ಮುನ್ನೋಟವಾಗಿ ಒಂದು ಸುದ್ದಿ ತಿಳಿಸೋಣ. ಇಂಥ ಕಾರ್ಯಕ್ರಮಗಳು ಇನ್ನೂ ಕುಗ್ರಾಮಗಳಲ್ಲಿರುವ, ಹಳ್ಳಿಗಳಲ್ಲಿರುವ ಗ್ರಾಮಗಳಲ್ಲಿ ಆಗಲಿ ಅಂತ ದೇವರಲ್ಲಿ ಮನವಿ ಮಾಡುತ್ತಾ, ಸರ್ಕಾರದ ವತಿಯಲ್ಲಿ ಮನವಿ ಸಲ್ಲಿಸುತ್ತಾ, ಇದು ತುಂಬ ಹರ್ಷದಾಯಕವಾಗಿದೆ. ಈ ಅಂಗನವಾಡಿ ಕೇಂದ್ರ ಆಗಿರೋದಕ್ಕೆ ನಮಗೆ ತುಂಬ ಖುಷಿ ವಿಷಯ. ಮಕ್ಕಳು ಚೆನ್ನಾಗಿ ಓದಲಿ, ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಲಿ, ಬೇಸ್ಮೆಂಟಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕಲಿಕಾ ಕೇಂದ್ರಗಳಾಗಿ ಕಲಿದು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗಿ ಆಮೇಲೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚೆನ್ನಾಗಿ ಮುನ್ನಡೆಯಲಿ ಅಂತ ದೇವರಲ್ಲಿ ಆಶಿಸುತ್ತಾ ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್.
ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಮನೋಜ್ ಅವರು ದುಬೈಯಿಂದ ಬಂದಿರೋರು. ಅವರು ಇದಕ್ಕೆ ನೆಕ್ಸ್ಟ್ 10:30ಯಿಂದ ಪ್ರಾರಂಭವಾಗುವ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಲಿದ್ದಾರೆ. ನಾವು ಬೇರೆ ಬೇರೆ ಕಡೆಯಲ್ಲಿ ಹೋಗಬೇಕಾಗಿದ್ದರಿಂದ ನಾವು ಜಸ್ಟ್ ಚಿಕ್ಕ ಹಿನ್ನೋಟವಾಗಿ ಒಂದು ವಿಡಿಯೋ ಮಾಡಿಕೊಂಡು ನಾವು ಮುಂದಿನ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ನಾವು ಹೋಗ್ತೀವಿ. ನಮ್ಮ ಮನೋಜ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಓಪನಿಂಗ್ ಏನು ಪ್ರಾರಂಭೋತ್ಸವ ಕಾರ್ಯಕ್ರಮ 10:30 ಮೇಲೆ ಭಾರಿ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲರ ಸಮ್ಮುಖದಲ್ಲಿ ನಡೆಯುತ್ತೆ. ಅದು ನಮ್ಮ ಮನೋಜ್ ಅವರು ಇರ್ತಾರೆ. ಆ ಮನೋಜ್ ನೆಕ್ಸ್ಟ್ ಮುಂದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುವ ವಿಡಿಯೋದಲ್ಲಿ ನಮ್ಮ ಮನೋಜ್ ಅವರು ಅದನ್ನು ಬಿತ್ತರಿಸ್ತಾರೆ. ಅದು ನಾವು ಅದನ್ನು ನೋಡ್ಬೋದು. ಇವಾಗ ಇಲ್ಲಿಗೆ ನಾವು ಬಂದಿರೋ ವಿಶೇಷ ಅಂಗನವಾಡಿ ಕೇಂದ್ರ ಮಕ್ಕಳ ಅವ್ರದ್ದು ಆಸೆ ಆಕಾಂಕ್ಷೆಗಳು ಈಡೇರಿಸ್ತಿರುವ ಸಮಯ ಮತ್ತು ಮನೋಜ್ ಅವರು ಬಂದು ಇಲ್ಲಿ ಅಂಗನವಾಡಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಅವ್ರ ಕೈಯಲ್ಲಾದಷ್ಟು ದುಬೈಯಿಂದ ಬಂದು ಅವ್ರ ಕೈಯಲ್ಲಾದಷ್ಟು ಮಕ್ಕಳು ಬೆಳೀಲಿ, ಒಳ್ಳೆಯ ವಿದ್ಯಾಭ್ಯಾಸ ಪಡೀಲಿ ಅಂತ ಅವರು ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೂ ಸ್ವಲ್ಪ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಪುಟಾಣಿಗಳು ಎಲ್ಲ ನೋಡಿ, ಇಲ್ಲಿ ಪುಟಾಣಿಗಳು ಎಲ್ಲ ಮತ್ತು ಊರಿನ ಹುಡುಗರು ಮತ್ತು ಪುಟಾಣಿಗಳು ಮತ್ತು ಅಂಗನವಾಡಿ ಕೇಂದ್ರದ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ ಆಟವಾಡ್ಕೊತ. ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮನೋಜ್ ಅವ್ರಿಗೂ ದೇವರ ಆಶೀರ್ವಾದ ಚೆನ್ನಾಗಿರಲಿ. ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿ, ಮೊದಲು ಅವರು ಮನೆ ನಿರ್ಮಾಣ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಈ ಚಿಕ್ಕ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಚೆನ್ನಾಗಿರುವ ಪ್ರಮುಖ ವಿಶೇಷವುಳ್ಳ ವಿಡಿಯೋಗಳನ್ನು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಬಿತ್ತರಿಸ್ತೀವಿ. ನೀವು ಸಪೋರ್ಟ್ ಮಾಡಿ. ನಿಮ್ಮಂಥವ್ರು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಇನ್ನು ಒಳ್ಳೆಯ ವಿಡಿಯೋ ಮಾಡೋಕ್ಕೆ ನಮಗೆ ಅವಕಾಶ ಆಗುತ್ತೆ. ನಮ್ಮ ಮನೋಜ್ ಅವರ ಪ್ರೋತ್ಸಾಹ ನಮ್ಗೆ ಚೆನ್ನಾಗಿದೆ. ನಮಗೇನು ಮಾಡಿದ್ರು ನಮ್ಮ ಮನೋಜ್ ಅವರು ಒಳ್ಳೆಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಬಲೀಕರಣವಾಗಿ ಎಲ್ಲವೂ ನಮಗೆ ತುಂಬ ಒಳ್ಳೆಯ ಪ್ರೋತ್ಸಾಹ ಮಾಡ್ತಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಿ ನಮ್ಮ ಕಾರ್ಯಕ್ರಮವನ್ನು ಈ ಚಿಕ್ಕ ವೀಕ್ಷಣೆ ನೋಟವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.